ಪಾವಗಡ ಹೊರವಲಯದಲ್ಲಿ ಭೀಕರ ಅಪಘಾತ, ಕಣಿವೇನಹಳ್ಳಿ ಗೇಟ್ ಬಳಿ. ಸತ್ಯಸಾಯಿ ಜಿಲ್ಲಾ ಮಡಕ್ಸಿರ ತಾಲೂಕು ರೇಕಲಕುಂಟ ಊರಿನ ನಿವಾಸಿಗಳಾದ ಗೋಪಾಲಪ್ಪ ಮತ್ತು ನರಸಿಂಹಮೂರ್ತಿ ಎಂಬುವವರು ಪಾವಗಡ ತಾಲೂಕಿನ ಕಡಪಲಕೆರೆಗೆ ಬಂದು ನರಸಿಂಹಮೂರ್ತಿ ಅವರ ಮಗನನ್ನು ಮಾತಾಡಿಸಿಕೊಂಡು ಹಿಂತಿರುಗುವಾಗ ಸಂಜೆ ಸುಮಾರು 5 ಗಂಟೆಗೆ ಭೀಕರ ಅಪಘಾತವಾಗಿದೆ. ಅಡ್ಡ ಬಂದ ನಾಯಿಯನ್ನು ತಪ್ಪಿಸಲು ಹೋಗಿ ಕಾರು ದುರಂತವಾಗಿದೆ. ಸ್ಥಳದಲ್ಲೇ ಗೋಪಾಲಪ್ಪ 50 ವರ್ಷ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನರಸಿಂಹಮೂರ್ತಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಮಧುಗಿರಿ ತಾಲೂಕು ಡಿವೈಎಸ್ಪಿ ಮಂಜುನಾಥ್ ಮತ್ತು ಪಾವಗಡ ಸಿಪಿಐ ಸುರೇಶ್ ಸಿಬ್ಬಂದಿಯೊಂದಿಗೆ ಪ್ರಕರಣ ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ.